ಹಾಯ್ ಸ್ನೇಹಿತರೆ. ಸೊ KCET ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸರಿ, ಈ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡಲ್ಲಿ ಯಾವ ರೀತಿ ಪ್ರೊಸೆಸ್ ಇರ್ತದೆ ಮತ್ತು ಏನೆಲ್ಲ ಚೇಂಜಸ್ ಆಗ್ತದೆ, ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗುವಾಗ ಏನೆಲ್ಲ ಚೇಂಜಸ್ ಆಗ್ತದೆ. ಸೊ ನಿಮಗೆ ಗೊತ್ತಿರುವಾಗ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ನಿಮಗೆ ಚಾಯ್ಸ್ ಎಂಟ್ರಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ, ಮತ್ತು ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಬರುವಾಗ ಅಲ್ಲೂ ಕೂಡ ಚೇಂಜಸ್ ಆಗ್ತದೆ. ಸರಿ, ಈಗ ಕಂಪ್ಲೀಟಾಗಿ ರೋಡ್ ಮ್ಯಾಪ್ ಅಂತ ಏನು ಕರಿತೀವಿ ಅದನ್ನೇ ಈಗ ನೋಡ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನಿಮ್ಗೆ ಗಾಳಿ ಗೊತ್ತಿರೋಗೆ ಮೊದಲು ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡ್ರಿ, ಆಪ್ಷನ್ ಎಂಟ್ರಿ ಮಾಡಿದ್ರಿ, ಮಾಕ್ ರಿಸಲ್ಟ್ ಬಿಟ್ಟರು. ಅದಾದ ತಕ್ಷಣ ಏನಂತಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಕೂಡ ಈಗಾಗಲೇ ಬಂದೈತೆ. ಈಗ ಚಾಯ್ಸ್ ಎಂಟ್ರಿ ಕಾಣಿಸ್ತಿದೆ ನೋಡಿ, ಈ ರೀತಿ ಚಾಯ್ಸ್ 1 2 3 4 ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಇವೇನು ಮಾಡ್ತಿದ್ದಾರೆ, ಚಾಯ್ಸ್ ಎಂಟ್ರಿ ಮಾಡ್ತಿದ್ದಾರೆ. ಸೊ ಚಾಯ್ಸ್ 1 2 3 4 ಅಂತ ಇದ್ದಾವೆ. ಅದರಲ್ಲಿ ಈಗ 1 ಕೊಟ್ಟು ಅಡ್ಮಿಷನ್ ಆಗೋರು ಹಾಕ್ತಿದ್ದಾರೆ. ಚಾಯ್ಸ್ 1 ಕೊಟ್ಟರು ಗೊತ್ತಿರುವಾಗೆ ಆಟೋಮೆಟಿಕ್ಲಿ ಏನಂತಂದರೆ ಎಕ್ಸಿಟ್ ಆಗ್ತಿದ್ದಾರೆ ನೋಡಿ, ಆಟೋಮೆಟಿಕ್ ಎಕ್ಸಿಟ್ ಆಗ್ತಿದ್ದಾರೆ. ಆ್ಯಂಡ್ ಸೀಟ್ ಇಲ್ಲಿ ಕೊಡಿ ನೋಡಿ, ಚಾಯ್ಸ್ 4 ಕೊಟ್ಟರು ಕೂಡ ಅವರು ಕೂಡ ಎಕ್ಸಿಟ್ ಆಗ್ತಿದ್ದಾರೆ. ಕೆಯಿಂದ ಚಾಯ್ಸ್ 1 ಕೊಟ್ಟವರು ಎಕ್ಸಿಟ್ ಆಗ್ತಾರೆ, ಆ್ಯಂಡ್ ಚಾಯ್ಸ್ 4 ಕೊಟ್ಟರು ಕೂಡ ಎಕ್ಸಿಟ್ ಆಗ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ನೋಡಿ, ಚಾಯ್ಸ್ 2 ಆ್ಯಂಡ್ 3 ಕೊಡಿತಂತಂದ್ರೆ ಏನಾಗ್ತದೆ, ಸೆಕೆಂಡ್ ರೌಂಡಿಗೆ ಬರ್ತಾ ಇದ್ದಾರೆ ನೋಡಿ. ಇವರು ಚಾಯ್ಸ್ 2 3 ಕೊಟ್ಟರು ಸೆಕೆಂಡ್ ರೌಂಡಿಗೆ ಬರ್ತಿದ್ದಾರೆ. ಆ್ಯಂಡ್ ಇಲ್ಲೊಂದು ಮಾರ್ಕ್ ಬಂದಿದೆ ನೋಡಿ, ಇಲ್ಲೊಂದು ಮಾರ್ಕ್ ಇಲ್ಲಿ ಯಾರಿಗೆ ಬಂದಿದೆ ನೋಡಿ, ಹಿಂಗ ಸೀಟ್ ನಾಟ್ ಅಲಾಟೆಡ್ ಅಂತಂದರೆ ಸೆಕೆಂಡ್ ರೌಂಡ್ ಯಾರೆಲ್ಲ ಬರ್ತಿದ್ರ ಸೀಟ್ ನಾಟ್, ಯಾರಿಗೂ ಕೂಡ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲೋ ಅವರು. ಆ್ಯಂಡ್ ಈಗ ಚಾಯ್ಸ್ 2 ಆ್ಯಂಡ್ 3 ಕೊಡೋರು ಅಥವಾ ಇನ್ಮೇಲೆ ಕೊಡೋರು ಅವರು ಎಲ್ಲ ಏನಪ್ಪ ಅಂತಂದರೆ ಸೆಕೆಂಡ್ ರೌಂಡಿಗೆ ಬರ್ತಾರೆ. ಇದು ಸೆಕೆಂಡ್ ರೌಂಡಿಗೆ ಬಂದು ಇಲ್ಲಿ ಏನಾಗ್ತದೆ ನೋಡಿ, ಸೆಕೆಂಡ್ ರೌಂಡ್ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಟರ್ ಆ್ಯಂಡ್ ಡಿಲೀಟ್ ಆರ್ ಮಾಡಿಫೈ ಆರ್ ರೀಅರೇಂಜ್ ದ ಆಪ್ಷನ್ಸ್. ಫೈನಲಿ ಸೇವ್ ಆ್ಯಂಡ್ ಸಬ್ಮಿಟ್ ವಿಲ್ ಬಿ ಯೂಸ್ಡ್ ಫಾರ್ ಸೀಟ್ ಅಲಾಟ್ಮೆಂಟ್. ಅಂತಂದರೆ ಸೆಕೆಂಡ್ ರೌಂಡ್ ಇವಾಗ ಒಂದು 20ನೇ ತಾರೀಕು ಮೇಲ್ಗಡೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ, ಯಾರಿಗೆ ಸೆಕೆಂಡ್ ರೌಂಡ್ ಹೋಗೋರಿಗೆ, ಸೆಕೆಂಡ್ ರೌಂಡ್ KCET ಆ್ಯಂಡ್ ನೀಟ್ ಕೌನ್ಸ್ಲಿಂಗು. ಸೊ ಹಂಗಾಗಿ ಅವಾಗ ಏನಪ್ಪ ಅಂದರೆ ನೀವೆಲ್ಲ ಏನು ಮಾಡ್ಬೋದು, ಈಗಿರ್ತಕ್ಕಂಥ ಆಪ್ಷನ್ ಎಂಟ್ರಿನ ಡಿಲೀಟ್ ಮಾಡ್ಬೋದು, ಆ್ಯಂಡ್ ಮಾಡಿಫೈ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ಯಾಡ್ ಮಾಡ್ಲಿಕ್ಕೆ ಬರಲ್ಲ. ಯಾರಿಗೆ ಬರ್ತದೆ ಮಾಡಲಿಕ್ಕೆ, ಯಾವ ಕೋರ್ಸ್ ಬರ್ತಂತಂದರೆ ಓನ್ಲಿ ನಿಮ್ಗೆ ಗೊತ್ತಿರುವಾಗ BMS, ಸದ್ಯಕ್ಕೆ ಈ ವರ್ಷದ ಏನಂತಾರೆ BMS ಮಾತ್ರ ಬರ್ತದೆ, ರಿಮೈನಿಂಗ್ ಯಾವುದು ಕೂಡ ಬರಲ್ಲ. ಸೊ ಮತ್ತೆ ಅಲ್ಲಿ ಏನಪ್ಪ ಮಾಡ್ತೀರ ಅಂತಂದರೆ ಮತ್ತೆ ರೀಅರೇಂಜ್ ಮಾಡ್ಕೊತಾರೆ, ಎಲ್ಲನೂ ಕೂಡ ಮಾಡ್ಕೊತೀರ, ಅಂದರೆ ಎಡಿಟ್ ಮಾಡ್ಕೊತೀರ. ಎಡಿಟ್ ಯಾವ ರೀತಿ ಬಂದಾಗಂದ್ರೆ ಲೈವ್ ಡೆಮೋ ಬರ್ಬೇಕಂದ್ರೆ ಅದು ವಾಪಸ್ ಆಪ್ಷನ್ ಎಂಟ್ರಿನೇ ಬಿಡಬೇಕು. ವಾಪಸ್ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ, 20ನೇ ತಾರೀಕು ಮೇಲೆ ಬಿಡ್ತಾರೆ. ಸೊ ಅವಾಗ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಎಲ್ಲನೂ ಕೂಡ ಸೀಟ್ ವಾಪಸ್ ಏನು ಮಾಡ್ತಾರೆ, ಪಬ್ಲಿಷ್ ಮಾಡ್ತಾರೆ, ಅಂದರೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಮಾಡ್ತಾರೆ. ಅವಾಗ ಮತ್ತೆ ಏನಾಗ್ತದೆ, ಸೀಟ್ ಅಲಾಟೆಡ್ ಅಂತ ಬರ್ತದೆ. ಕೆಲವೊಂದಿಷ್ಟು ಹುಡುಗರು ಸೀಟ್ ಅಲಾಟೆಡ್ ಆಗ್ತದೆ, ಮತ್ತು ಕೆಲವೊಂದಿಷ್ಟು ಹುಡುಗರು ಮತ್ತೆ ಸೀಟ್ ಸಿಗೋದಿಲ್ಲ ಎಷ್ಟೋ ಜನಕ್ಕೆ. ಸೊ ಮ್ಯಾಕ್ಸಿಮಮ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಏನಾಗುತ್ತೆ, ಈ ಫಸ್ಟ್ ರೌಂಡಲ್ಲಿ ಗೊತ್ತಿರುವಾಗ MCC ಇಂದ ಕೆಲವೊಂದಿಷ್ಟು ಹುಡುಗರು ಎಕ್ಸಿಟ್ ಆಗಿರ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ಚಾಯ್ಸ್ ಬರ್ಕ್ ಕೊಟ್ಬಿಟ್ಟು ಕೆಲವೊಂದಿಷ್ಟು ಎಕ್ಸಿಟ್ ಆಗಿರ್ತಾರೆ. ಆ್ಯಂಡ್ ಹಂಗೆ ಅಲ್ಲೆಲ್ಲಿ ಏನಪ್ಪ ಅಂದ್ರೆ ಎಕ್ಸಿಟ್ ಆಗಿರ್ತಾರೆ ಅಂತ. ಹಂಗಾಗಿಬಿಟ್ಟು ಏನಪ್ಪ ಅಂದರೆ ಹುಡುಗರು ಏನಾಗ್ತದೆ, ಇಲ್ಲಿ ಡೈರೆಕ್ಟಾಗಿ ಈಗ ಸೆಕೆಂಡ್ ರೌಂಡಿಗೆ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಎಷ್ಟೋ ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಎಂಟ್ರಿ ಸರಿ ಮಾಡಿದವರಿಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬರ್ತದೆ. ಸೊ ಇಲ್ಲಿ ಮತ್ತೆ ನಿಮಗೆ ಮತ್ತೆ ಚಾಯ್ಸ್ ಎಂಟ್ರಿ ಕೊಡ್ತಾರೆ. ಸೊ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ದಾರೆ, ಈಗ ನಾನು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಕೊಡೋದು ಹೋಗ್ತಿದ್ದೀನಿ, ಮತ್ತೆ ಸೆಕೆಂಡ್ ರೌಂಡ್ ಮತ್ತೆ ಅಲಾಟ್ಮೆಂಟ್ ಆಗಿ ಮತ್ತೆ ಚಾಯ್ಸ್ ಎಂಟ್ರಿ ಬಿಟ್ಟಾಗ ಮತ್ತೆ ಚಾಯ್ಸ್ 2 ಕೊಡೋಕೆ ಬರುತ್ತಾ? ಖಂಡಿತವಾಗ್ಲೂ ಕೂಡ ಬರ್ತದೆ. ವಾಪಸ್ ನೀವು ನೀವು ಚಾಯ್ಸ್ 2 ಆದ್ರೂ ಕೊಟ್ಟೊಂದು ಒಯ್ಯಿರಿ, 3 ಆದ್ರೂ ಕೊಡೊಂದು ಒಯ್ಯಿರಿ. ನೀವು ವಾಪಸ್ ಇಲ್ಲಿ ಬಿಟ್ಟಾಗ ನೀವು ಯಾವುದಾದ್ರೂ ಮಾಡ್ಬೋದು. ನೀವು ವಾಪಸ್ ಚಾಯ್ಸ್ 1 ಆದ್ರೂ ಕೊಡ್ಬೋದು, ಚಾಯ್ಸ್ 2 ಆದ್ರೂ ಕೊಡ್ಬೋದು, ಚಾಯ್ಸ್ 3 ಆದ್ರೂ ಕೊಡ್ಬೋದು, ಚಾಯ್ಸ್ 4 ಕೊಡ್ಬೋದು. ಇದು ಯಾರಿಗೆ? KCET ಸ್ಟೂಡೆಂಟ್ಗೆ. ಬಟ್ ನೀಟ್ ಸ್ಟೂಡೆಂಟ್ಗೆ ಯಾವ ರೀತಿ ಇರ್ತದ ನೋಡಿ, 2 ರೀತಿಯಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಮಾಡ್ಕೊರಿ. KCET ಸ್ಟೂಡೆಂಟ್ಗೆ ಏನಂತಂದರೆ ಯಾವುದೇ ರೀತಿ ದುಡ್ಡು ಕಟ್ಟೋಂಗಾಗಿರಲ್ಲ ನಿಮಗೆ, ಯಾಕಂದರೆ ಯಾವುದೇ ರೀತಿಯಾಗಿ ದುಡ್ಡಿಲ್ಲ ನಿಮಗೆ. ಸೊ ಅಂದರೆ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗುವಾಗ ಚಾಯ್ಸ್ 2 ಕೊಡ್ತಿರೋ 3 ಕೊಡ್ತಿರೋ ನಿಮ್ಗೆ ಯಾವುದೇ ರೀತಿ ದುಡ್ಡಿರಲ್ಲ. ಸೊ ಹಂಗಾಗಿ ವಾಪಸ್ ಬಂದುಬಿಟ್ಟು ಇಲ್ಲಿ ಏನಂತಂದರೆ ಇಲ್ಲಿದೆ ನೋಡಿ, ಇಲ್ಲಿ ಡೈರೆಕ್ಟಾಗಿ ಯಾವುದೇ ರೀತಿ ದುಡ್ಡು ಕಟ್ಟೋಂಗಿಲ್ಲ, ಹಾಗೆ ಬಂದುಬಿಟ್ಟು ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಸೊ ಬಟ್ ಇಲ್ಲ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗುವಾಗ KCET ಸ್ಟೂಡೆಂಟ್ ಹೇಳ್ತೀನಿ ನೋಡಿ, KCET ಸ್ಟೂಡೆಂಟ್ ಆಗಿರಿ, ನೀವು ಯಾರೇ ಆಗಿರಿ, ಚಾಯ್ಸ್ 2 ಕೊಟ್ಟರೆ ದುಡ್ಡು ಕಟ್ಟಲೇಬೇಕು. ಓಕೆ ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಬೇಕಾದ್ರೆ ಒಂದೊಂದಾಗಿ ಓದ್ತೀನಿ. ಒಂದೇದು ಏನಂತಂದರೆ ಇಲ್ಲಿ ನೋಡಿ, ಸ್ಯಾಟಿಸ್ಫೈ ಆಗಿರ್ತದ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರೋದು ಸ್ಯಾಟಿಸ್ಫೈ ಆಗಿರ್ತದೆ. ಅಲಾಟ್ಮೆಂಟ್ ಆಗಿರುವಂಥ ಸೀಟ್ಗೆ ಏನು ಮಾಡ್ತಾರೆ, ಅಡ್ಮಿಷನ್ ಆಗ್ತೀರಾ ಅಂತಂದು ಏನು ಮಾಡ್ತಾರೆ, ಎಲ್ಲನೂ ಪೇ ಮಾಡಿಬಿಟ್ಟು ಕಾಲೇಜ್ಗೆ ರಿಪೋರ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅಂದರೆ ಇನ್ನೊಂದು ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಬೈ ಹೋಲ್ಡಿಂಗ್ ಇಟ್ಕೊಂಡು, ಬೈ ಹೋಲ್ಡಿಂಗ್ ಅಂತ ಸೀಟ್ ಅಲಾಟ್ಮೆಂಟ್ ಆಗಿರೋದು ಹೋಲ್ಡ್ ಇಟ್ಕೊಂಡು ಮಾಡ್ತೀರಾ. ಪೇ ದ ಫೀಸ್ ಇಲ್ಲಿ ನೋಡಿ, ಪೇ ದ ಫೀಸ್ ಶುಡ್ ನಾಟ್ ಜಾಯಿನ್ ದ ಕಾಲೇಜ್ ಬಟ್ ವೇಟ್ ಫಾರ್ ನೆಕ್ಸ್ಟ್ ರೌಂಡ್. ಅಂದರೆ ಫೀಸ್ ಪೇ ಮಾಡಲೇಬೇಕು ಚಾಯ್ಸ್ 2 ಕೊಟ್ಟರೆ. ಯಾರು KCET ಸ್ಟೂಡೆಂಟ್ಗೆ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ಚಾಯ್ಸ್ 2 ಕೊಟ್ಟರೆ ದುಡ್ಡು ಕಟ್ಟೋಂಗಿಲ್ಲ. ಬಟ್ ನೀಟ್ ಸ್ಟೂಡೆಂಟ್ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗಲೇ ಏನು ಮಾಡ್ತೀರಾ, ದುಡ್ಡು ಕಟ್ತೀರಾ. ಯಾಕಂದರೆ ಸ್ವಲ್ಪ ಮೆಡಿಕಲ್ ಸೀಟ್ಗಳು ಆಗಿರ್ತವೆ, ಸ್ವಲ್ಪ ಹಂಗಾಗಿ ಏನು ಮಾಡ್ತಾರೆ, ದುಡ್ಡು ಕಟ್ಟಲೇಬೇಕಾಗಿರ್ತದೆ. ಸೇಮ್ ಅದೇ ರೀತಿ ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೊಂಡು ಬಂದಿತ್ತಂದ್ರೆ ನೀಟ್ ಸ್ಟೂಡೆಂಟ್ ನೀವು ಕೂಡ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗೋಳು ಕೂಡ ಮತ್ತೆ ಚಾಯ್ಸ್ 2 ಕೂಡ ಹೋಗ್ಬೋದು ನೀವು. ಅಂದರೆ ಈಗ ದುಡ್ಡು ಪೇ ಮಾಡಿರ್ತಾರೆ, ಮತ್ತೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಈಗ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ಚಾಯ್ಸ್ 2 ಕೂಡ ಬಂದಿರ್ತಾರಪ್ಪ, ದುಡ್ಡು ಪೇ ಮಾಡಿರ್ತಾರ. ಬಟ್ ಚಾಯ್ಸ್ 2 ಕೂಡ ಒಂದು ಮತ್ತೆ ಹೋಲ್ಡ್ ಇಟ್ಕೊಂಡು ಬಂದಿರ್ತೀರಿ, ಮತ್ತು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ, ಮತ್ತೆ ಚಾಯ್ಸ್ 2 ಕೂಡ ಒಂದು ಇನ್ನೂ ಕೂಡ ಮೇಲೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಮಾಡ್ಬೋದು. ಯಾಕಂತಂದರೆ ನೀವು ದುಡ್ಡು ಪೇ ಮಾಡಿರ್ತೀರಾ, ಹೌದಲ್ಲ, ದುಡ್ಡು ಪೇ ಮಾಡಿರ್ತಾರೆ, ಮತ್ತೆ ದುಡ್ಡು ಪೇ ಮಾಡೋ ಅವಶ್ಯಕತೆ ಇರಲ್ಲ.
ಸೊ ಎರಡು ರೀತಿಯಾಗಿ ಡಿಫ್ರೆನ್ಸ್ ಆಗ್ತದೆ ನೀಟ್ ಸ್ಟೂಡೆಂಟ್ಗೆ ಮತ್ತು ಕೆ ಸಿ ಸ್ಟೂಡೆಂಟ್ಗೆ ಕರೆಕ್ಟಾಗಿ ಕಳಿಸೋರಿ. ಆ್ಯಂಡ್ ಚಾಯ್ಸ್ 3 ಕೊಟ್ಟರೆ ನೋಡಿ, ಚಾಯ್ಸ್ 3 ಕೊಟ್ಟರೆ ನಿಮ್ಗೆ ಯಾವುದೇ ರೀತಿ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ನೋಡಿ ಕಾಣಿಸ್ತಿದೆ ನೋಡಿ, ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ವಿತೌಟ್ ಹೋಲ್ಡಿಂಗ್ ಸೀಟ್. ಅಂದರೆ ಸಿಕ್ಕಿರುವ ಸೀಟ್ ಡಿಲೀಟ್ ಆಗ್ತದೆ, ಸೇಮ್ ಯಾವುದೇ ರೀತಿ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಚಾಯ್ಸ್ 4 ಕೊಟ್ಟರೆ ಆಟೋಮೆಟಿಕ್ಲಿ ಎಕ್ಸಿಟ್. ಸೇಮ್ ಅಂದರೆ ಸ್ವಲ್ಪ ಏನೇನು ಚೇಂಜಸ್ ಆಯಿತು ನೋಡಿ ಅರ್ಥ ಮಾಡ್ಕೋರಿ. ಕೆ ಸಿ ಟಿ ಸ್ಟೂಡೆಂಟ್ಗೆ ಏನಾಯಿತು, ಈ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ಚಾಯ್ಸ್ 2 ಕೊಟ್ಟರೆ ಹೇಳ್ತಿದ್ದೀನಿ ಯಾವುದೇ ರೀತಿ ದುಡ್ಡು ಕಟ್ಟೋಂಗಿಲ್ಲ. ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ, ಬಟ್ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಬರುವಾಗ ದುಡ್ಡು ಕಟ್ತೀರಾ. ಬಟ್ ನೀಟ್ ಸ್ಟೂಡೆಂಟ್ ಏನು ಮಾಡ್ತೀರಾ, ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗಲೇ ಚಾಯ್ಸ್ 2 ಕೊಟ್ಟರೆ ದುಡ್ಡು ಕಟ್ತೀರಾ. ಯಾಕಂದರೆ ಸ್ವಲ್ಪ ಮೆಡಿಕಲ್ ಸೀಟ್ ಎಲ್ಲನೂ ಕೂಡ ಆಗಿರ್ತವೆ ಆ್ಯಂಡ್ BMS ಕೂಡ ಹೋಗಲ್ಲ. ಅಂದರೆ ನೀಟ್ ಸ್ಟೂಡೆಂಟ್ಗೆ ಯಾರೇ ಆಗಲಿ ದುಡ್ಡು ಕಟ್ಟೇ ಬರಬೇಕು. ಇಲ್ಲಪ್ಪ ಸೆಕೆಂಡ್ ರೌಂಡಿಗೂ ಬಂದುಬಿಟ್ಟು ಅಲ್ಲೂ ಕೂಡ ಮತ್ತೆ ಒಂದು ಕಾಲೇಜ್ ಸಿಕ್ತು, ಮತ್ತೆ ಇನ್ನೊಮ್ಮೆ ಹೊಲ್ಟ್ಕೊಂಡು ಹೋಗ್ತೀರ ಅಂತಂದರೆ ಅಲ್ಲಿ ದುಡ್ಡು ಕಟ್ಟೋಂಗಿಲ್ಲ. ಯಾಕಂದರೆ ಫಸ್ಟ್ ರೌಂಡ್ಗೆ ನೀವು ಏನು ಮಾಡಿರ್ತೀರ, ಓಲ್ಡ್ ಇಟ್ಕೊಂಡು ದುಡ್ಡು ಕಟ್ಟಿರ್ತೀರ. ಓಕೆ, ಸೊ ಈ ರೀತಿಯಾಗಿ ಚಾಯ್ಸ್ ಎಂಟ್ರಿ ಅಂದರೆ ಹುಡುಗರು ಕನ್ಫ್ಯೂಷನಲ್ಲಿದ್ದಾರೆ. ಈಗ ನಾನು ಚಾಯ್ಸ್ 2 ಕೊಟ್ಟರೆ ನೆಕ್ಸ್ಟ್ ನಾನು ಅಡ್ಮಿಷನ್ ಮಾಡಿಸ್ಲೇಬೇಕಾ, ಮತ್ತೆ ಹೋಲ್ಡ್ ಇಟ್ಕೊಳಕ್ಕೆ ಬರಲ್ಲ, ಆ ರೀತಿ ಹೇಳ್ತಿದ್ರೆ. ಹಾಗೇನಿಲ್ಲ, ಮತ್ತೆ ಇನ್ನೊಂದು ಟೈಮ್ ಬರ್ತೈತೆ ನಿಮಗೆ. ಸರಿ, ಇಲ್ಲೂ ಕೂಡ ಸೇಮ್ ಯಾವುದಾದ್ರೂ ನೀವು ಲೈಕ್ ಎಕ್ಸಾಂಪಲ್ ಚಾಯ್ಸ್ 1 ಕೊಟ್ಟರೆ ಅಲ್ಲೂ ಕೂಡ ಅಡ್ಮಿಷನ್ ಆಗಿ ಎಕ್ಸಿಟ್ ಆಗ್ತಾರೆ. ಆ್ಯಂಡ್ ಚಾಯ್ಸ್ 4 ಕೊಟ್ಟರೆ ಇಲ್ಲೂ ಕೂಡ ಎಕ್ಸಿಟ್ ಆಗ್ತಾರೆ. ಮತ್ತು ಯಾರೆಲ್ಲ ಸೀಟ್ ನಾಟ್ ಅಲಾಟೆಡ್ ಆಗಿಲ್ಲ ಅವರು ಬಂದುಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಇಲ್ಲಿ ಕಾಣ್ತದೆ ನೋಡಿ, ಅಂದರೆ ಲಾಸ್ಟ್ ರೌಂಡ್, ಈ ಥರ್ಡ್ ರೌಂಡ್ ಅಂತ ಕರಿತೀವಿ ಇದನ್ನೇ. ಆ್ಯಂಡ್ ಚಾಯ್ಸ್ 2 ಆ್ಯಂಡ್ 3 ಕೊಟ್ಟರು ಕೂಡ ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತಾರೆ. ಇಲ್ಲಿ ನಿಮಗೆ ಇಲ್ಲಿ ನೋಡಿ ಡೈರೆಕ್ಟಾಗಿ ಯಾರಿಗೆಲ್ಲ ಸೀಟ್ ಸಿಗುತ್ತದೋ ಅವ್ರಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲೋ ನಿಮಗೆ ಒಂದು ಸೀಟ್ ಏನಾದರೂ ಜಾಸ್ತಿ ಉಳಿತಂದರೆ ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ಓಕೆ, ಇಲ್ಲಿ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ, ಯಾಕಂದರೆ ಇದು ಲಾಸ್ಟ್ ರೌಂಡು. ಮತ್ತು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಮತ್ತೇನಾದರೂ ಈ ರೀತಿ ಏನಿರಲ್ಲ, ಯಾಕಂದರೆ ಇದೇ ಲಾಸ್ಟ್ ರೌಂಡು ನಡೆಸೋದು. ಮಾಪಪ್ ರೌಂಡು ಕೈದವರು ಆನ್ಲೈನು ನಡೆಸ್ಬೋದು, ಆಫ್ಲೈನ್ ನಡೆಸ್ಬೋದು. ಓಕೆ, ಈ ಗ್ಯಾರಂಟಿ ಹೇಳಕ್ಕೆ ಬರಲ್ಲ. ಯಾಕಂದರೆ ಕಡಿಮೆ ಸೀಟ್ ಉಳ್ಕೊಂಡಿರ್ತಾರೆ ಏನಾಗ್ತದೆ, ಅಲ್ಲಿ ಆಫ್ಲೈನ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಎಲ್ಲಾದರೂ ಸೀಟ್ ಇತ್ತಂದರೆ ಡೈರೆಕ್ಟಾಗಿ ಕೊಟ್ಟು ಕಳಿಸಿಬಿಡ್ತಾರೆ. ಇಲ್ಲ ಜಾಸ್ತಿ ಸೀಟ್ ಉಳ್ಕೊಂಡಿತ್ತಪ್ಪ, ಯಾಕಂದರೆ ಈ ಒಂದೊಂದು ಹುಡುಗರು ಎಷ್ಟೋ ಹುಡುಗರು ಸ್ಯಾಟಿಸ್ಫೈ ಆಗಿರಲ್ಲ, ಅಡ್ಮಿಷನ್ ಮಾಡಿಸ್ಕೊಳ್ಳೋದು ಹಂಗೆ ಬಿಟ್ಟಾಗ ಅಂಥವ್ನು ಏನು ಮಾಡ್ತಾರೆ, ಆನ್ಲೈನೇ ಮಾಡ್ತಾರೆ. ಈಗ ಎರಡು ವರ್ಷಗಳಿಂದ ನೋಡ್ತಿರುವಾಗೆ ಆನ್ಲೈನೇ ಮಾಡ್ತಿದ್ದಾರೆ. ಈ ವರ್ಷ ಕೂಡ ಆನ್ಲೈನೇ ನಡೀಬೋದು, ಯಾಕಂದರೆ ಹುಡುಗರು ಭಾಳ ಇದ್ದಾರೆ. ಮೇ ಬಿ ಹೇಳೋಕ್ಕಾಗಲ್ಲ ಇನ್ ಟೈಮ್, ಅಂದರೆ ಕೆಲವೊಂದು ಟೈಮ್ ಏನಾಗ್ತದೆ, ಈ 3 ಇಯರ್ ಬ್ಯಾಕೆಲ್ಲ ಆಫ್ಲೈನೇ ಮಾಡಿದ್ದಾರೆ. ಸೊ ಆ ರೀತಿ ಆಗೋ ಚಾನ್ಸಸ್ ಕೂಡ ಇರ್ತದೆ. ಸೊ ಏನೇ ಆಗಲಿ ಮಾಪಪ್ ರೌಂಡ್ ಬಗ್ಗೆ ಅದು ಮಾಪಪ್ ರೌಂಡ್ ನೋಡಿ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಅವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರ್ತದೆ. ಇನ್ ಕೇಸ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತಪ್ಪ, ಇಲ್ಲಿ ಲೈಕ್ ಎಕ್ಸಾಂಪಲ್ ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ನಾನು ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಬರಲ್ಲ. ಸೀಟ್ ಸಿಗದೇ ಇದ್ದವ್ರಿಗೆ ಮಾತ್ರ ಅದು. ಸೀಟ್ ಸಿಕ್ಕು ಮತ್ತು ಕ್ಯಾನ್ಸಲ್ ಮಾಡ್ಕೊಂತಂದ್ರೆ ನಿಮ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರಲ್ಲ ಮಾಪಪ್ ರೌಂಡು. ಸೊ ಇದೊಂದು ನಿಮ್ಮ ಗಮನದಲ್ಲಿ ಇಟ್ಕೋರಿ. ಓಕೆ, ಸರಿ. ಆ್ಯಂಡ್ ಎಡಿಟ್ ಮಾಡಲಿಕ್ಕೆ ಸೆಕೆಂಡ್ ರೌಂಡಿಗೆ ಬಿಟ್ಟಾಗ ನಿಮ್ಗೆ ಬೇಕಾಗಿರೋ ಕಾಲೇಜಸ್ನ ಮಾತ್ರ ಇಟ್ಕೊಂಡು ಆಮೇಲೆ ಡಿಲೀಟ್ ಮಾಡ್ಕೊಂಬಿಡಿ. ಯಾಕಂದರೆ ನೀವು ಮತ್ತೆ ಪದೇ ಇದೇ ರೀತಿ ಆದಾಗ ಸೆಕೆಂಡ್ ರೌಂಡೇ ಲಾಸ್ಟ್ ನಿಮ್ಗೆ ಚಾನ್ಸ್ ಮ್ಯಾಕ್ಸಿಮಮ್. ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಹೋದಾಗ ಅಲ್ಲಿ ಏನಂತಂದರೆ ತೀರಾ ಕಡಿಮೆ ಸೀಟ್ಸ್ಗಳಿರ್ತವೆ. ಈ ಫಸ್ಟ್ ರೌಂಡಿಗೆ ಒಂದು 25% ಅಷ್ಟೇ ಸೀಟ್ ಫಿಲ್ ಆಗಿರುತ್ತೆ ಬಿಡಿ. ಬಟ್ ಭಾಳಷ್ಟು ಹುಡುಗರು ಏನು ಮಾಡ್ತಾರೆ, ಒಂದು 50% ಹುಡುಗರು ಏನು ಮಾಡ್ತಾರೆ, ಆದಷ್ಟು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದರೆ ಚಾಯ್ಸ್ 2 ಕೂಡ ಬಂದಿರ್ತಾರೆ. ಆ್ಯಂಡ್ ರಿಮೈನಿಂಗ್ ಒಂದು 25% ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ 3 ಕೊಟ್ಟೇ ಇರ್ತಾರೆ. ಆ್ಯಂಡ್ 25% ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ ಸದ್ಯಕ್ಕೆ. ಅಂದರೆ 75% ಸೀಟ್ ಇನ್ನೂ ಕೂಡ ಹಂಗೆ ಖಾಲಿ ಇರ್ತವೆ. ಬಟ್ ಸೆಕೆಂಡ್ ರೌಂಡ್ ಮುಗಿಯೋಷ್ಟರಲ್ಲಿ ನೋಡಿ ಅವ್ರು ಒಂದು ಆಲ್ಮೋಸ್ಟ್ 100 ಸೀಟ್ ಇದೆ ಅಂತಂದ್ರೆ ಒಂದು ಕಾಲೇಜಲ್ಲಿ ಒಂದು 75 ಸೀಟ್ಗಳು ತುಂಬಿಡ್ತವೆ. ಇನ್ನೂ ಒಂದು 25 ಸೀಟ್ ಅಷ್ಟೇ ಥರ್ಡ್ ರೌಂಡ್ ನಡೆಯೋದು. ಸೊ ಹಂಗಾಗಿ ಸೆಕೆಂಡ್ ರೌಂಡ್ಗೆ ಸೀಟ್ ಸಿಕ್ಕರೆ ಆಲ್ಮೋಸ್ಟು ಅಲ್ಲಿ ಅಡ್ಮಿಷನ್ ಆಗ್ಲಿಕ್ಕೆ ಟ್ರೈ ಮಾಡಿ. ಇಲ್ಲ ಹೋಲ್ಡ್ ಇಟ್ಕೊಂಡು ಹೋಗ್ರಿ. ಹೋಲ್ಡ್ ಇಟ್ಕೊಂಡು ಹೋಯ್ತಂದ್ರೆ ನಿಮ್ಗೆ ಯಾವುದೇ ರೀತಿ ಭಯ ಇರಲ್ಲ, ಯಾಕಂದರೆ ಯಾವುದಾದ್ರೂ ಒಂದು ಸೀಟ್ ಸಿಗ್ತದೆ. ಚಾಯ್ಸ್ 3 ಕೊಡೋರು ಅಂದರೆ ಈಗ ಓಕೆ, ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗುವಾಗ ಚಾಯ್ಸ್ 3 ಕೊಟ್ಟರೆ ಏನು ಕೂಡ ಅಷ್ಟೇನು ಆಗೋದಿಲ್ಲ. ಬಟ್ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗುವಾಗ ಚಾಯ್ಸ್ 3 ಕೊಡೋರು ಸ್ವಲ್ಪ ಕೇರ್ಫುಲ್ಲಾಗಿ ಇರಿ, ಯಾಕಂದರೆ ಸ್ವಲ್ಪ ಸೀಟ್ಸ್ಗಳು ಕಡಿಮೆ ಇರ್ತವೆ ಅವಾಗ. ಸರಿ ಕೊಂಡ್ರು. ಸೊ ಇವತ್ತು ಸದ್ಯಕ್ಕೆ ಏನು ಅಪ್ಡೇಟ್ ಅಂತಂದರೆ ಇವತ್ತಿನ ಬಂದುಬಿಟ್ಟು ಚಾಯ್ಸ್ ಎಂಟ್ರಿ KCET ಎಲ್ಲರೂ ಕೂಡ ಮಾಡ್ಬೋದು. ನೀಟಲ್ಲಿ ಹೋಮಿಯೋಪತಿ ಮಾಡ್ಬೋದು. ಮತ್ತು ಈಗ ಮತ್ತು ಮೆಡಿಕಲ್ಲು ಮತ್ತು ಡೆಂಟಲ್ಲು ನಾಳೆ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಚಾಯ್ಸ್ ಎಂಟ್ರಿ. ಹೇಳ್ದಂಗೆ ನಾಳೆ MCC ರಿಸಲ್ಟ್ ಬರ್ತೈತೆ. ನಾಳೆ ರಿಸಲ್ಟ್ ಬಂದ ತಕ್ಷಣ ಮಧ್ಯಾಹ್ನ 3 ಗಂಟೆ ನಂತರ ಅಂತ ಹೇಳಿದಾರೆ. ನೋಡೋಣ, ಅದಕ್ಕಿಂತ ಮುಂಚೆ ಬರ್ಲಿಕ್ಕಂದ್ರೂ ಸಾಧ್ಯ ಇಲ್ಲ. ಯಾಕಂದರೆ MCC ರಿಸಲ್ಟ್ ಬರೋರು ಕೂಡ ನಮ್ಮ ನೀಟಲ್ಲಿ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟವ್ರೆ. ಸರಿ, ಚಾಯ್ಸ್ ಎಂಟ್ರಿ ಆ್ಯಂಡ್ ಲಾಸ್ಟ್ ಡೇಟ್ ಚಾಯ್ಸ್ ಎಂಟ್ರಿ ಬಂದುಬಿಟ್ಟು 14ನೇ ತಾರೀಕಿದೆ. ಬಟ್ 14ನೇ ತಾರೀಕಿಗೆ ನೀವು ಅವತ್ತೇ ಲಾಸ್ಟ್ ಡೇಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕೆ ಅವತ್ತೇ ಲಾಸ್ಟ್ ಡೇಟು, ಮತ್ತು ಅಡ್ಮಿಷನ್ ಆಗಲಿಕ್ಕೂ 14ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಅದನ್ನೊಂದು ಕೇಳ್ತಿದ್ರೆ 14ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಎಲ್ಲದಕ್ಕೂ ಕೂಡ. ಅಲ್ಲಿವರೆಗೂ ಕೂಡ ತೊಗೊಂಡು ಹೋಗಬೇಡಿ. ಸಾಧ್ಯ ಆದರೆ ಇವತ್ತು ಚಾಯ್ಸ್ ಎಂಟ್ರಿ ಮಾಡಿರಿ, ಇವತ್ತೇ ಪಿ ಪೇಮೆಂಟ್ ಮಾಡ್ಲಿಕ್ಕೆ ಮಾಡಿರಿ. ಯಾಕಂದ್ರೆ ನಾಳೆ ಮತ್ತೆ ಬ್ಯಾಂಕ್ ರಜೆಗೆ ಬರ್ತವೆ, ಕಾಲೇಜ್ ರಜೆ ಅನ್ನೋ ಬದಲು ಬ್ಯಾಂಕ್ ರಜೆ ಬರ್ತವೆ. ಸೊ ಹಂಗಾಗಿ ಇಲ್ಲಾಂದ್ರೆ ಮಂಡೇಗೆ ಹೋಗುತ್ತೆ ನಿಮ್ಮದು. ಓಕೆ, ದುಡ್ಡು ಪೇಮೆಂಟ್ ಮಾಡಿ ಆ ನಂತರ ಕಾಲೇಜ್ಗೂ ಅಡ್ಮಿಷನ್ ಆಗಿಬಿಡ್ರಿ ಬಿಫೋರ್ 14 ಒಳಗಡೆ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.